ಕಲಿಯುಗದ ಕಾಮಧೇನು ಎಂದು ಪ್ರಖ್ಯಾತಿ ಪಡೆದಂತಹ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರರು ಹೇಗೆ ಕೊಟ್ಟೂರೇಶ್ವರ ಎಂದು ಹೆಸರು ಬಂತು ಹಾಗೂ ಅದರ ಮೂಲ ಕೊಟ್ಟೂರೇಶ್ವರರು ಕೊಟ್ಟೂರಿಗೆ ಬಂದು ನೆಲೆಸಲು ಕಾರಣ ಇದೆಲ್ಲ ಈಗ ಈ ವಿಡಿಯೋದ ಮೂಲಕ ತಿಳಿಸುತ್ತೇನೆ. ಒಂದು ನನ್ನ ಕಿರು ಪರಿಚಯ. ಭೂಲೋಕಕ್ಕೆ ಸಂಚರಿಸಿದಂತಹ ಪಂಚಗಣಾಧೀಶ್ವರರು ಶಿವನ ಆಜ್ಞೆಯಂತೆಯೇ ಭೂಲೋಕದಲ್ಲಿ ಅಧರ್ಮ, ಅನೀತಿ, ಸತ್ಯ ಅಸತ್ಯಗಳ ಪರಿವೇ ಇಲ್ಲದ ಜನಗಳಿಗೆ ತಿಳಿಸಲು ಅವರು ಬಂದು ಭೂಲೋಕಕ್ಕೆ ಜನಿಸುತ್ತಾರೆ. ಕಾಯಕ ನಿಷ್ಠೆ, ದಯೆ, ಪರೋಪಕಾರದ ನಿಷ್ಠೆಯ ಗುಣಗಳನ್ನು ತಿಳಿಸಲು ಪಂಚಮುಖಗಳಿಂದ ಪಂಚಗಣಾಧೀಶ್ವರನಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಮತ್ತು ಇನ್ನೂ 4 ಮುಖ್ಯಸ್ಥರನ್ನು ಕಳಿಸುತ್ತಾನೆ. ಭೂಲೋಕದತ್ತ ಸಂಚರಿಸಿದಂತಹ ಪಂಚಗಣಾಧೀಶ್ವರರು ಭೂಲೋಕಕ್ಕೆ ತಮ್ಮ ಎಲ್ಲ ಕಾಯಕವನ್ನು, ನಿಷ್ಠೆ ಮತ್ತು ದಯೋಪಕಾರಗಳನ್ನು ಮತ್ತು ಅಧರ್ಮ ಅನೀತಿಗಳನ್ನು ತೊಳೆದುಹಾಕಲು ಪಂಚಗಣಾಧೀಶ್ವರರು ಭೂಮಿಗೆ ಬಂದು ನೆಲೆಸುತ್ತಾರೆ. ಅವರಲ್ಲೇ ಪ್ರಮುಖರಾದಂತಹ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರರು ಬಂದು ಶಿಕಾಪುರ ಎಂಬ ಊರಿನಲ್ಲಿ ನೆಲೆಸುತ್ತಾರೆ. ತದನಂತರ ಅವರು ನೆಲೆಸಿದ ಆ ಅವರಲ್ಲೇ ಪ್ರಮುಖರಾದಂಥ ನಮ್ಮ ಗುರುಗಳು ಬಂದು ಕೊಟ್ಟೂರಿನ ಮೂರ್ಗಲ್ಲು ಮಠದಲ್ಲಿ ಬಂದು ನೆಲೆಸುತ್ತಾರೆ. ಅಲ್ಲಿಂದ ತಮ್ಮ ಪವಾಡಗಳನ್ನು ತೋರಿಸುತ್ತಾರೆ. ಇವರ ಮೇಲೆ ಪಂಚಗಣಾಧೀಶ್ವರರಲ್ಲಿ ಪ್ರಮುಖರಾದ ಶ್ರೀ ಗುರು ಕೊಟ್ಟೂರನ್ನ ಪ್ರವೇಶಿಸಿದರು. ಜನರ ಕಲ್ಲುಗಳು ಹೂವಾಗಿ ಪರಿಣಮಿಸಿದವು. ಈ ಪವಾಡ ಕಂಡು ಜನ ಶರಣರೆಂದು ಅರಿತರು. ಜನರ ಕಣ್ಣಿಗೆ ಹುಚ್ಚನಂತ ಕಂಡ ಕೊಟ್ಟೂರೇಶ್ವರರು ಮಹಾನ್ ಪವಾಡ ಪುರುಷರಾಗಿ ಇಂದು ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತಹ ಕೊಟ್ಟೂರು ಇಂದು ನಮ್ಮ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಇಂದು ಕೊಟ್ಟೂರೇಶ್ವರರಾಗಿ ನೆಲೆಸಿದ್ದಾರೆ. ಅವರಿಗೆ ಕೊಟ್ಟೂರು ಎಂದು ಏಕೆ ಬಂದಿತೆಂದು ಈಗ ತಿಳಿಸುತ್ತಾನೆ, ಕೇಳಿ. ಬಸವರಾಜೇಂದ್ರರು ಪವಾಡ ತೋರಿದ್ರು. ಜನರು ಇವರನ್ನು ಪವಾಡ ಪುರುಷರೆಂದರು. ವರ ನೀಡಿ ಕೊಟ್ಟೂರೇಶ್ವರರಾದರು. ಆ ಊರು ಕೊಟ್ಟೂರಿಯಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಕೊಟ್ಟೂರೇಶ್ವರರು ಕೊಟ್ಟೂರಿನಲ್ಲಿ ಯಾವ ರೀತಿಯ ಪವಾಡಗಳನ್ನು ಮಾಡಿದರು, ಸತ್ತ ಎಮ್ಮೆಗೆ ಜೀವ ತಂದಂಥದ್ದು, ಹಸುಗೂಸಿಗೆ ತೇರೆ ಗಾಲಿಗೆ ಹಾಕಿದರೆ ತೇರೆ ಹಾರಿಯುವುದಂತಹ ಎಲ್ಲ ಪವಾಡ ದೃಶ್ಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಅದಕ್ಕಾಗಿ ನೀವು ಮಿಸ್ಟರ್ ಮಾಳ್ಗಿ ಮಲ್ಲಿಕಾರ್ಜುನ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಗೆ ಮೋಟಿವ್ ಆಗಿರುತ್ತದೆ. ಧನ್ಯವಾದಗಳು.